Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಅಧ್ಯಾಯದ 44ನೇ ಪ್ರಶ್ನೆಯನ್ನ ಗಮನಿಸಿ. ಒಬ್ಬ ವ್ಯಕ್ತಿಯು ಪ್ರತಿಯೊಂದಕ್ಕೂ 25,920 ರೂಪಾಯಿಯಂತೆ 2 ವಸ್ತುಗಳನ್ನ ಮಾರಿದರು. ಇವುಗಳಲ್ಲಿ ಒಂದನ್ನ 8% ಲಾಭದಲ್ಲಿ ಮತ್ತೊಂದನ್ನ 4% ನಷ್ಟದಲ್ಲಿ ಮಾರಿದನು. ಈ ವ್ಯವಹಾರದಲ್ಲಿ ಅವನು ಪಡೆದ ಶೇಕಡಾ ಲಾಭ ಅಥವಾ ಶೇಕಡಾ ನಷ್ಟವನ್ನ ಕಂಡುಹಿಡಿಯಿರಿ. ಓಕೆ, ಸೊ ಮೊದಲನೇದಾಗಿ ನಾವೇನ್ ಮಾಡೋಣ, ಮೊದಲ ವಸ್ತುವಿನ ಖರೀದಿಸಿದ ಬೆಲೆ ಹಾಗೆ ಎರಡನೇ ವಸ್ತುವಿನ ಖರೀದಿಸಿದ ಬೆಲೆಯನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಈಗ ಮೊದಲನೇ ವಸ್ತುವಿನ ಖರೀದಿಸಿದ ಬೆಲೆಯನ್ನ ನೋಡೋಣ. ಓಕೆ, ಸೊ ಇಲ್ಲಿ ಮಾರಾಟದ ಬೆಲೆ ಎಷ್ಟಾಗಿತ್ತು? 25,920 ರೂಪಾಯಿ. ಓಕೆ, ಸೊ ಲಾಭ ಎಷ್ಟು ತಗೊಂಡಿದ್ದಾನೆ? 8%. ಓಕೆ, ಸೊ ಹಾಗಾದ್ರೆ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಇಂಟು 100 ಡಿವೈಡೆಡ್ ಬೈ ಏನ್ ಹೇಳಿ, 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟ್ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು, ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 25,920 ಗುಣಿಸು 100 ಡಿವೈಡೆಡ್ ಬೈ, ಸೊ 100 ಪ್ಲಸ್ ಪ್ರಾಫಿಟ್ ಎಷ್ಟು? 8% ಲಾಭ ಅಲ್ವಾ? ಸೊ ಹಾಗಾದ್ರೆ 108 ಆಗತ್ತೆ. ಈಸ್ ಈಕ್ವಲ್ ಟು, ಇದನ್ನ ಸಾಲ್ವ್ ಮಾಡಿ, ಸೊ ಆನ್ಸರು 24,000 ರೂಪಾಯಿ ಆಗತ್ತೆ. ಓಕೆ, ಸೊ ಇದೇನ್ ಹೇಳಿ, ಮೊದಲ ವಸ್ತುವಿನ ಖರೀದಿಸಿದ ಬೆಲೆ ಆಯ್ತು. ಸೊ ಈಗ ನೆಕ್ಸ್ಟ್ ಎರಡನೇ ವಸ್ತುವಿನ ಖರೀದಿಸಿದ ಬೆಲೆಯನ್ನ ನೋಡೋಣ. ಓಕೆ, ಎರಡನೇ ವಸ್ತುವಿನ ಖರೀದಿಸಿದ ಬೆಲೆ. ಸೊ ಇಲ್ಲಿ ಮಾರಾಟ ಬೆಲೆ ಎಷ್ಟಿದೆ? ಸೇಮ್ 25,920 ರೂಪಾಯಿ. ಸೊ ಇಲ್ಲಿ ನಷ್ಟ ಎಷ್ಟಾಗಿತ್ತು? 4% ನಷ್ಟ ಅಲ್ವಾ? ಸೊ ನಷ್ಟ ಎಷ್ಟು? 4%. ಸೊ ಹಾಗಾದ್ರೆ ಕಾಸ್ಟ್ ಪ್ರೈಸ್ ಏನಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ಲಾಸ್ ಆಗಿದೆ ಅಲ್ವಾ? ಸೊ ಲಾಸ್ ಪರ್ಸೆಂಟ್. ಸೊ ಹಾಗಾದ್ರೆ ಕಾಸ್ಟ್ ಪ್ರೈಸ್ ಆಫ್ ಸೆಕೆಂಡ್ ಥಿಂಗ್ ಇಸ್ 25,920 into 100 divided by 100 minus 4, 96. So is equal to 27,000 ಆಗತ್ತೆ. ಓಕೆ, 27,000 ರೂಪಾಯಿ. ಸೊ ಈಗ ಒಟ್ಟು ಖರೀದಿ ಬೆಲೆ ಮತ್ತು ಒಟ್ಟು ಮಾರಾಟದ ಬೆಲೆಯನ್ನ ನೋಡ್ಬೇಕು. ಓಕೆ, ಸೊ ಒಟ್ಟು ಖರೀದಿಸಿದ ಬೆಲೆ, ಸೊ ಒಟ್ಟು ಖರೀದಿ ಬೆಲೆ ಏನಾಗುತ್ತೆ? ಮೊದಲನೇದು 24,000 ಪ್ಲಸ್ 27,000. ಸೊ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 51,000 ರೂಪಾಯಿ. ಸೊ ಇದು ಒಟ್ಟು ಖರೀದಿ ಬೆಲೆ. ಸೊ ಒಟ್ಟು ಮಾರಾಟದ ಬೆಲೆ ನೋಡಿ, ಸೊ ಒಟ್ಟು ಮಾರಾಟದ ಬೆಲೆ ಖರೀದಿಸಿದಿಷ್ಟಕ್ಕಾಯ್ತು. ಹಾಗಾದ್ರೆ ಮಾರಾಟ ಮಾಡಿದ ಪ್ರಾಫಿಟ್, ಸೊ ಇದೆಷ್ಟಾಯ್ತು? 25,920 ಪ್ಲಸ್ 25,920ಕ್ಕೆ ಎರಡನ್ನ ಮಾರಿದ ನಾವು. ಸೊ ಹಾಗಾದ್ರೆ ಇಲ್ಲಿ 51,840 ರೂಪಾಯಿ ಆಯ್ತು ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಒಟ್ಟು ಲಾಭ ಅಥವಾ ನಷ್ಟ. ಸೊ ಮಾರಾಟದ ಬೆಲೆಯು ಖರೀದಿ ಬೆಲೆಗಿಂತ ಹೆಚ್ಚಿರೋದ್ರಿಂದ ಇಲ್ಲಿ ಲಾಭನೇ ಆಗಿದೆ ಅಲ್ವಾ? ಸೊ ಹಾಗಾದ್ರೆ ಲಾಭ ಎಷ್ಟು ಲಾಭ ಆಗಿದೆ? ಸೊ ಇಲ್ಲಿ ಒಟ್ಟು ಮಾರಾಟದ ಬೆಲೆ, ಒಟ್ಟು ಮಾರಾಟದ ಬೆಲೆ ಮೈನಸ್ ಒಟ್ಟು ಖರೀದಿ ಬೆಲೆ. ಓಕೆ, ಸೊ ಒಟ್ಟು ಮಾರಾಟದ ಬೆಲೆ 51,840 ರೂಪಾಯಿ ಮೈನಸ್ 51,000. ಸೊ ಈಸ್ ಈಕ್ವಲ್ ಟು ಇದೆಷ್ಟು? 840 ರೂಪಾಯಿ ಲಾಭ ಆಯ್ತು ಅವನಿಗೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ನಾವು ಲಾಭದ ಶೇಕಡಾವಾರವನ್ನ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಲಾಭದ ಶೇಕಡಾವಾರು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಪ್ರಾಫಿಟ್ ಡಿವೈಡೆಡ್ ಬೈ
ಟೋಟಲ್ ಕಾಸ್ಟ್ ಪ್ರೈಸ್ ಇಂಟು 100 ಮಾಡಿದ್ರೆ ನಮ್ಗೆ ಲಾಭದ ಪರ್ಸೆಂಟ್ ಸಿಗತ್ತೆ. ಸೊ ಇಸ್ ಈಕ್ವಲ್ ಟು 840 ಡಿವೈಡೆಡ್ ಬೈ ಎಷ್ಟು 51,000 ಇಂಟು 100. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿದ್ರೆ 1.647% ಆಗತ್ತೆ, ಪ್ರಾಫಿಟ್ ಪರ್ಸೆಂಟ್ ಸಿಗತ್ತೆ. ಸೊ ಇಲ್ಲಿ ಕೇಳಿರೋದು ಆತನಿಗೆ ಮೀನ್ಸ್ ಆತನಿಗೆ ಲಾಭವಾಗಿರುವಂತಹ ಅಮೌಂಟ್ ಅನ್ನ ಕೇಳಿದರೆ. ಸೊ ಹಾಗಾದ್ರೆ ಈ ವ್ಯವಹಾರದಲ್ಲಿ ವ್ಯಕ್ತಿಗೆ 840 ರೂಪಾಯಿ ಲಾಭವಾಗಿದೆ, ಅಥವಾ ಸುಮಾರು 1.65 ಲಾಭವನ್ನ ಗಳಿಸಿದಾನೆ. ಓಕೆ, ಥ್ಯಾಂಕ್ ಯು.